ಸುಮಿತ್ರಾ, ಕುಡಿದ ಮತ್ತಿನಲ್ಲಿ ಪ್ರಜ್ಞೆ ತಪ್ಪಿದ ಈ ಮಂಕ ಪ್ರತಾಪ್ ಗೊತ್ತಿದೆ. ಒಟ್ನಾರಿಯಾಗಿ ಈ ನಿಮ್ಮ ಶತ್ರು ಮಿತ್ರನಾದ್ನಲ್ಲ. ಹೊಟ್ಟೆ ಜೋ ಧನರಾಜ್, ಪ್ರತಾಪ್ ಈಗ ನಮ್ಮ ಪಂಜರದ ಈ ಗಿಳಿಯನ್ನು ಇಟ್ಟುಕೊಂಡು ಸಾಧಿಸೋಣ ಸಾಧನೆಯ ಗುರಿ. ಸುಮಿತ್ರಾ, ಹಾಗಂದರೆ ಹೇಗೆ? ನಮ್ಮ ಸಾಧನೆಯೇ ಸೇತುವೆ ನೀನಾಗಿರುವಾಗ ನಿನ್ನನ್ನು ಮರೆಯಲು ಸಾಧ್ಯವೇ? ಬಾಪ್ರೇ ಬಾ, ಸೇರುವ ಈ ಹೃದಯದ ಗೂಡನ್ನು. ಚಕ್ರ ಬಾ, ಇಬ್ಬರು ಸಮಾನವಾಗಿ ಹಂಚಿಕೊಂಡು ತಿನ್ನೋಣ ಈ ರಸ ತುಂಬಿದ ಹಣ್ಣನ್ನು. ನಿಮ್ಮಂಥ ಮನ್ಮಥರ ಮನ ತಣಿಸಲೇ ನಾನಿರೋದು. ಕಮಾನ್ ಡಾರ್ಲಿಂಗ್, ಕಮಾನ್, ಎಂಜಾಯ್ ಇಟ್. ಹಾಗಿದ್ದರೆ ನಿಮ್ಮಂತ ಕಾಮ ತೃಷ್ಟಿ ಹಿಂಸಿಸಲು ಸದಾ ಸಿದ್ಧ ಈ ಚಕ್ರ. ಸೂಳೆಯ ಸಹೋದರ ಪ್ರತಾಪ್, ನುಡಿದಿರು ನನ್ನ ತಂಗಿಗೆ ಸೂಳೆ ಎಂಬ ಶಬ್ದವನ್ನು. ಸೂಳೆಗೆ ಸೂಳೆ ಎನ್ನಲಾರದೆ ಕರತಿ ಎಂದು ಕರೆಯುತ್ತಾರೇನೋ? ಬಡ ಸೂಳೆ ಮಗನೇ, ಮುತ್ತು ಶ್ರೀಮಂತ ಸೂಳೆ ಮಗನೇ, ನಮ್ಮದು ಪವಿತ್ರವಾದ ಮಾನವಂತರ ಮನೆತನ. ನಿನ್ನ ಹಾಗೆ ಹಣಕ್ಕಾಗಿ ಹಣಗಾಡುವ ಹೀನವಂತರ ಮನೆತನವಲ್ಲೋ. ಮರ್ಯಾದೆಯಾಗಿ ಹರಿದ ತಾಳಿಯನ್ನು ಕಟ್ಟಿ ನನ್ನ ತಂಗಿಯನ್ನು ಒಳಗೆ ಕರೆದಕೋ. ಮತ್ತೆ ತಾಳಿ ಕಟ್ಟಬೇಕಾ? ಮತ್ತೆ ತಾಳಿ ಕಟ್ಟಲು ನಿನ್ನ ತಂಗಿಯನ್ನು ಪತಿವ್ರತೆ ಏನು? ಇವಳು ಇವಳು ಪಾಪದ ಪಿಂಡ ಹೊತ್ತ ಗಯಾಳಿಯಲ್ಲ, ನನ್ನ ತಂಗಿ ಗರತಿ. ಗೈಯಾಳಿಗೆ ಗರತಿ ಎಂದು ತಿಳಿದುಕೊಂಡಿರುವ ಮಾನವಂತರ ಮನೆ ಮಗನೇ, ನಿನ್ನ ತಂಗಿಯನ್ನೇ ಕೇಳು. ಅವಳು ಮತ್ತೊಬ್ಬ ಗಂಡಸನಿಗೆ ಸೆರಗು ಹಾಸಿದ್ದು ಸುಳ್ಳು ಅಥವಾ ಸತ್ಯ ಅಂತ. ಒಂದು ವೇಳೆ ಇವಳು ಗರತಿಯೇ ಆಗಿದ್ದರೆ ಮನಸ್ಸಾಕ್ಷಿಯಾಗಿ ಹೇಳಲಿ ತಾನು ಪತಿವ್ರತೆ ಅಂತ. ತಂಗಿ, ನಮ್ಮ ಪ್ರತಾಪ ಹೇಳುತ್ತಿರುವುದು ನಿಜ ಹೇಳಮ್ಮ. ಈ ನಿನ್ನಣ್ಣನ ಮಾನ ಪ್ರಾಣ ನಿನ್ನ ಕೈಯಲ್ಲಿದೆಯಮ್ಮ. ಅಣ್ಣ, ನಾನು ನಿನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದೆ. ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ವೇ? ನಾನು ಯಾವತ್ತೂ ಅಂತ ಕೆಟ್ಟ ಕೆಲಸ ಮಾಡೋಳಲ್ಲ. ಅಲ್ಲ, ಯಾರು ಮೋಸದಿಂದ ಹಾಲಿನಲ್ಲಿ ಔಷಧಿ ಬೆರೆಸಿ ನನ್ನನ್ನು ಭೋಗಿಸಿದಾರಣ್ಣ. ಯಾವುದೇ ತಪ್ಪಿಲ್ಲ, ಯಾವುದೇ ತಪ್ಪಿಲ್ಲ. ದಯವಿಟ್ಟು ತಂಗಿ, ಅಯ್ಯೋ ದೇವರೇ, ಯಾವ ಪಾಪಕ್ಕಾಗಿ ನನ್ನ ತಂಗಿಯನ್ನು ಬಡತನಂಬ ನರಕಕ್ಕೆ ನೂಕಿದೆ? ಯಾವ ಶಿಕ್ಷೆ ಕೊಟ್ಟೆಯಪ್ಪ ಈ ಬಡವನಿಗೆ? ಮಾನವೇ ಗುಣವಾಗಿರುವ ಈ ಬಡವನಿಗೆ ನೀ ಕೊಟ್ಟ ಕಾಣಿಕೆ ಇದೆ ಏನಪ್ಪ? ಪ್ರತಾಪ್, ನಿನ್ನ ಕಾಲಿಗೆ ಬೀಳುವೆ. ನನ್ನ ತಂಗಿಯನ್ನು ಮತ್ತೆ ಮುತ್ತೈದೆಯನ್ನಾಗಿ ಮಾಡು ಪ್ರತಾಪ್, ಮತ್ತೆ ಮುತ್ತೈದೆಯನ್ನಾಗಿ.
ಸತೀಶ್, ಎಂದು ನಿನ್ನ ತಂಗಿ ಮತ್ತೊಬ್ಬ ಗಂಡಸಂಗೆ ಶೀಲ ಅರ್ಪಿಸಿದಳು ಅಂದೇ ಮುರಿದು ಹೋಯಿತು ಅವಳ ನನ್ನ ಗಂಡ ಹೆಂಡತಿಯರ ಸಂಬಂಧ. ಪ್ರತಾಪ್, ನನ್ನ ತಂಗಿ ಅಂತವಳಲ್ಲ ಪ್ರತಾಪ್, ನನ್ನ ತಂಗಿ ಅಂತವಳಲ್ಲ. ಅವರಲ್ಲೇನೋ ಮೋಸ ನಡೆದಿದೆ. ದಯವಿಟ್ಟು ನನ್ನ ತಂಗಿಗೆ ಮತ್ತೆ ಮುತ್ತೈದೆಯನ್ನು ಮಾಡಿ ಪ್ರತಾಪ್, ಮತ್ತೆ ಮುತ್ತೈದೆಯನ್ನಾಗಿ ಮಾಡು. ಮರ್ಯಾದೆಯಾಗಿ ಹೇಳುತ್ತಿದ್ದೇನೆ, ನಿನ್ನ ತಂಗಿಯನ್ನು ಕರೆದುಕೊಂಡು ಹೊರಟು ಹೋಗಿಲ್ಲಿಂದ. ನೀನು ನನ್ನ ತಂಗಿಗೆ ಗರತಿ ಎಂದು ಹೇಳುವವರೆಗೂ ನಾನು ಇಲ್ಲಿಂದ ಹೋಗಲಾರೆ ಪ್ರತಾಪ್, ಇಲ್ಲಿಂದ ಹೋಗಲಾರೆ. ಹೋಗಲೇ ಬಡ ಭಿಕಾರಿ ಸೂಳೆ ಮಗನ. ಪ್ರತಾಪ್, ಯಾರು ಈ ಬಡ ಭಿಕಾರಿ? ಇವನು 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 ಸೂಳೆಯ ಸಹೋದರ ಸತೀಶ. ಪ್ರತಾಪ್, ತಮ್ಮನ ಹೆಂಡತಿಯನ್ನೇ ಸೂಳೆ ಮಾಡಿ ಮನೆಯನ್ನೇ ಕ್ಲಬ್ ಮಾಡಿಕೊಂಡಿರುವ ನೀನು ನನ್ನ ತಂಗಿಗೆ ಸೂಳೆ ಎನ್ನುವೆಯಲ್ಲೋ? ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ. ಸತೀಶ್, ಕಲಿಯುಗದ ಸಂಸ್ಕೃತಿನೇ ಹೀಗೆ ಅಂದ ಮೇಲೆ ಸುಮಿತ್ರಾ ಮಾಡಿರುವುದರಲ್ಲಿ ತಪ್ಪೇನಿದೆ? ಬೇಕಾದರೆ ನಿನ್ನ ತಂಗಿ ಕೂಡ ಇಲ್ಲೇ ಬಿದ್ದಿರಲಿ, ನಮ್ಮೂವರಿಗೆ ಸುಖ ಕೊಡುವ ಸೂಳೆಯಾಗಿ. ಪ್ರತಾಪ್, ಕರೆಕ್ಟ್ ಹೇಳಿದೆ, ಕರೆಕ್ಟ್ ಹೇಳಿದೆ. ಸತೀಶ್, ನಿನ್ನ ತಂಗಿ ಎದರಲ್ಲಿಯೂ ಕಡಿಮೆ ಇಲ್ಲ. ಸೌಂದರ್ಯದಲ್ಲಿ ಮಿಗಿಲಾದ ಚೆಲುವೆ ನಿನ್ನ ತಂಗಿ. ಓಹೋ, ಅವಳು ಕುರುಡಿ ಇದ್ದರೂ ಅವಳ ಸೌಂದರ್ಯ ಕುರುಡು ಅಲ್ಲ. ಸಾಕು ನಿಲ್ಲಿಸಿ ನಿಮ್ಮ ಕಾಮದ ಕುಹಕದ ಮಾತುಗಳನ್ನು. ಪ್ರತಾಪ್, ನೋಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ದೂರ ಮಾಡಬೇಡಿ. ನೋಡಿ, ನಾನು ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ನನಗೆ ಮಾಂಗಲ್ಯ ಭಾಗ್ಯ ಕೊಡಿ, ಮುತ್ತೈದೆ ಭಾಗ್ಯವನ್ನು ಮರಳಿ ಕೊಡಿ. ನಿಮಗೆ ಕೈ ಮುಗಿತೀನಿ ಪ್ರತಾಪ್. ಪವಿತ್ರ, ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಹುಳ ಕಣ್ಣೀರು ಹಾಕಲೇಬೇಕು. ಪವಿತ್ರ, ಕಣ್ಣೀರು ಹಾಕಲೇಬೇಕು. ಈ ನಿನ್ನ ಕಣ್ಣೀರಿಗೆ ಕರಗಿ ತಾಳಿ ಕಟ್ಟುವ ಮೂರ್ಖ ನಾನಲ್ಲ. ಬೇಕಾದರೆ ಆ ನಿನ್ನ ಮಿಂಡ ಪ್ರಶಾಂತನಿಂದ ಕಟ್ಟಿಸಿಕೋ ತಾಳಿಯನ್ನ. ಪ್ರತಾಪ್, ದಯವಿಟ್ಟು ಅಂತ ಮಾತಾಡಬೇಡಿ, ದಯವಿಟ್ಟು ಅಂತ ಮಾತಾಡಬೇಡಿ. ನಿಮ್ಮ ತಮ್ಮ ನೀವು ತಿಳಿದ ಹಾಗೆ ಕಾಮುಕನಲ್ಲ, ಅವನು ಕರುಣಾಮಯಿ, ತ್ಯಾಗಮಯಿ. ಅವರು ತುಂಬಾ ಒಳ್ಳೆಯವರು. ಅವರು ಕಾಣದ ಕಣ್ಣಿಂದ ಕಣ್ಣೀರು ಸುರಿಸಿದರು, ಕರುಣೆ ಬರಲಿಲ್ಲವೇನೋ ಕಟುಕ. ಕರುಣೆ. ಸತೀಶ್, ಎಂದು ನಿನ್ನ ತಂಗಿ ನನ್ನ ತಮ್ಮನ ಮಗ್ಗಲಲ್ಲಿ ಮಲಗಿ ಸೀರೆ ಬಿಚ್ಚಿದಳು, ಆವತ್ತೆ ಕರಗಿ ಹೋಯಿತು ಕರುಣೆ ಎಂಬ ಮೂರಾಕ್ಷರದ ಪದ. ಪ್ರತಾಪ್, ಈ ಭಿಕಾರಿಗಳನ್ನು ಸುಮ್ಮನೆ ಬಿಟ್ರೆ ಇಲ್ಲೇ ನೆಲೆ ಊರಿ ಬಿಡುತ್ತಾರೆ. ಹೌದು ಪ್ರತಾಪ್, ಹೋಗ್ಲಿ ಬಿಡಿ. ನಡೆಯಿರಿ, ನಾವು ಒಳಗಡೆ ಹೋಗಿ ಎಂಜಾಯ್ ಮಾಡೋಣ. ಡಾರ್ಲಿಂಗ್, ನಡೆ ಹೋಗೋಣ. ನೋಡಿದ್ಯಾ ಸತೀಶ್, ಕಲಿಯುಗ ಹೇಗಿದೆ ಅಂತ? ನಮ್ಮಂತವ್ರು ಮಾನಿಗೆಟ್ಟವ್ರು ಸತ್ತ ಮೇಲೆ ಸೇರೋದು ಅದೇ ಮಣ್ಣು, ನಿಮ್ಮಂತ ಮಾನವಂತರು ಸತ್ತ ಮೇಲೆ ಸೇರುವುದು ಅದೇ ಮಣ್ಣು. ಅದೇ ಮಾನಿಗಟ್ಟ ಸುಮಿತ್ರಳಿಗೆ ಸುಖದ ಸುಪ್ಪತ್ತಿಗೆ
ಇದೇ ಮಾನವಂತ ಪತಿವ್ರತೆ ಹೆಣ್ಣು ನಿನ್ನ ತಂಗಿ ಬೀದಿಯ ಬಿಕಾರಿ. ನಿನಗೇಕೆ ಬೇಕು ನರಕ ಯಾತನೆ? ನೀನು ಮನಸ್ಸು ಮಾಡಿದರೆ ಕೋಟ್ಯಾಧೀಶನಾಗಬಹುದು. ಆದರೆ ನಾ ತಿಂದ ಬಿಟ್ಟ ಹಣ್ಣು ಈ ಹೆಣ್ಣು ಇನ್ನು ಸೌಂದರ್ಯ ಸುಟ್ಟಿಲ್ಲ. ನಿನ್ನ ಗಂಡು ಜನ್ಮಕ್ಕೆ ಬೆಂಕಿ ಹಾಕ. ಇಂಥ ಮಾತಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬಂತು? ಒಂದು ಹೆಣ್ಣನ್ನು ಮೋಸದಿಂದ ಹಾಲಿನಲ್ಲಿ ಮದ್ದು ಬರುವ ಔಷಧಿ ಹಾಕಿ ಅವಳನ್ನು ಭೋಗಿಸಿದೆಯಲ್ಲ. ನೀನು ಭೋಗಿಸಿದ್ದು ನನ್ನನ್ನಲ್ಲ, ನಿನ್ನ ತಾಯಿಯನ್ನು. ತಾಯಿ ಅಲ್ಲ, ಕಾಮತೃಷ್ಟ ಹಿಂಗಿಸುವ ನೀನೊಂದು ಹೆಣ್ಣು ನಾಯಿ. ಏ ನಾಯಿಗೆ ಹುಟ್ಟಿದ ನಾಯಿಯ ಮಗನೇ, ಬಾಯಿ ಮುಚ್ಚು ಬಡವ. ನೋಡು ಸತೀಶ್, ವಿಚಾರ ಮಾಡು. ನಿನ್ನ ಸೌಂದರ್ಯ ಇರುವವರೆಗೂ ನಿನಗೆ ಬಡತನ ಎಂಬ ಕೊರಗು ಇರುವುದಿಲ್ಲ. ಬಾಯಿ ಮುಚ್ಚಿ ಬಂಡ ಸೂಳೆಯ ಮಕ್ಕಳ. ಸತ್ತರೂ ಸತ್ಯವನ್ನೇ ನುಡಿಯುವ ಆತ್ಮ ಈ ಬಡವರ ಆತ್ಮ. ನನ್ನ ತಂಗಿಯ ಕಾಲಲ್ಲಿಯ ಚಪ್ಪಲಿಯ ಕಿಮ್ಮತ್ತು ಈ ನಿಮ್ಮ ಸಿರಿಯ ಸಂಪತ್ತು. ತಂಗಿ ಬಾರಮ್ಮ ಹೋಗೋಣ. ಹೋಗಿ ಬಡ ಭಿಕಾರಿಗಳೇ ಹೋಗಿ. ಮಾನ ಹಣ ಇವೆಲ್ಲ ಕಳೆದುಕೊಂಡ ಮೇಲೆ ನೀವು ಹೇಗೆ ಬದುಕಿರ್ತೀರಾ ಈ ಭೂಮಿ ಮೇಲೆ? ದಂಡರಾಜ್, ದಂಡರಾಜ್, ಪ್ರತಾಪ್ ಈಗ ನಮ್ಮ ಕೈಗೊಂಬೆಯಾಗಿದ್ದಾನೆ. ಈಗಲೇ ಉಪಾಯದಿಂದ ಅವನ ಶ್ರೀ ಸಂಪತ್ತನ್ನು ದೋಚಿ ಅಟ್ಟಿ ಬಿಡೋಣ ಕೆಟ್ಟ ಕಾಡಿಗೆ. ನೀ ಹೇಳಿದಂಗೆ ಇದೇ ಸರಿಯಾದ ಸಮಯ. ಈ ಕೌರವರ ಮುಂದಿನ ಕಾರಸ್ಥಾನ ಪ್ರತಾಪನ ಇಡೀ ಸಾಮ್ರಾಜ್ಯಕ್ಕೆ ಬೆಂಕಿ.